ನಿನ್ನ ಹೆಸರು ಪುಟ್ಟ? ಎಲ್ಲಿಂದ ಬರ್ತಾ ಇರೋದು? ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಈಗಲೂ ಸೈಕಲಲ್ಲೇ ಬಂದ್ರ? ನಾಳೆ ನನ್ನ ಬರ್ಡೇ ಇತ್ತು ನೋಡ್ಕೊಳ್ಳೋಣ ಯಾವ ಥರ ಇದೆ. ಹೌದಾ? ನೋಡಿ ಇಷ್ಟೊಂದೆಲ್ಲ ಐಟಮ್ಸ್ ತಂದಿದ್ದೀರಾ. ಏನು ನಿಮ್ಮ ಮನೆ ಖರ್ಚಿಗೆ ಕೊಟ್ಟಿದ್ದ ದುಡ್ಡೆಲ್ಲ ಏನು ಮಾಡ್ತೀರಾ? ಇಷ್ಟು ಜನ ಕುಡಿಕೊಂಡು ಆಮೇಲೆ ತಗೊಂಡು ಬಂದಿದ್ದೀರಾ? ಏನಕ್ಕೆ ಇಲ್ಲಿ ಬರಬೇಕು ಅನ್ನಿಸ್ತು? ಮುಂದೆ ನಾವು ದೊಡ್ಡವರಾದ್ಮೇಲೆ ಸ್ವಲ್ಪ ಈ ಥರ ಮಾಡ್ಬೇಕಂತ. ಹೇಳಪ್ಪ. ಮುಂದೆ ದೊಡ್ಡವರಾದ್ಮೇಲೆ ಚಿಕ್ಕವ್ರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಂತ ಆ ಥರ ಮಾಡೋ ಕೆಲಸ ನಮ್ಗೆ ನೀವು ಒಳ್ಳೇದು ಈಗ ಎಷ್ಟೋ ಜನ ಹೇಳ್ತಾರೆ ಆಶ್ರಮ ಅಂದ್ರೆ ಸುಮ್ಮನೆ ಏನೋ ಚೆನ್ನಾಗಿರಲ್ಲ. ಎಲ್ಲಾರ ತರ ನೀವಲ್ಲ ಅಣ್ಣ, ದೇವ್ರ ಥರ ದೇವ್ರ ತರ. ಸ್ವಾಮಿ ಅಂದ್ರೆ 2ನೇ ರೂಪ ನೀವೇ. ರಾಮನ್ಗೆ ಆಂಜನೇಯ ಭಕ್ತ ಹೆಂಗಿದೆ. ಥ್ಯಾಂಕ್ ಯು ಪುಟ್ಟ. ಸಾಕು, ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮುಗ್ಧ ಮನಸ್ಸುಗಳಲ್ಲಿ ಈ ರೀತಿ ಒಂದು ಭಾವನೆ ಬಂದಿದೆಯಲ್ಲ, ನಾನು ನಿಜವಾಗ್ಲೂ ಗೆದ್ದಿದ್ದೀನಿ ಅಂತಾನೆ ಅರ್ಥ. ಯಾಕಂತ ಹೇಳಿದ್ರೆ ನನಗೆ ಅವ್ರು ಏನು ತಂದುಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಬದಲಾವಣೆ ಅವ್ರ ಮನಸ್ಸಲ್ಲಿ ಇದೆಯಲ್ಲ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಭಾಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ಇಂಥವ್ರು ಮೋಟಿವೇಟ್ ಆಗಬೇಕು, ಇಂಥವ್ರು ಇನ್ಸ್ಪೈರ್ ಆಗಬೇಕು ಅಂತಲೇ ನಾವು ಸಮಾಜಮುಖಿ ಕೆಲಸಗಳು ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ಅದರಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡು ಎಷ್ಟೋ